ನಾನು ಪಾರ್ಟ್ 1 ಅಲ್ಲಿ ಹೇಳ್ದಂಗೆ ಇವರು ಕಷ್ಟಪಟ್ಟು ಗಾಳಿಪಟನ ರೆಡಿ ಮಾಡಿದ್ರು. ಆದ್ರೆ ಏನ್ ಮಾಡ್ತೀರಾ, ಗಾಳಿಪಟ ಬೆಟ್ಟದ ತುದಿವರೆಗೂ ಬರೋಷ್ಟು ನೆನ್ಪಿರ್ಲಿಲ್ಲ. ನಾವು ಬೇರೆ ಬರ್ತಾ ಬೆಟ್ಟದ ತುದಿಲಿ ನೀವೇನಾದ್ರೂ ಕಸ ಹಾಕಿದ್ರೆ ಕಮ್ಮಿ ಅಂದ್ರು 1,500 ಫೈನ್ ಹಾಕ್ತಾರೆ ಅಂತ ಹೆದರ್ಸ್ತಾ ಇದ್ವಿ. ಅವರು ಇದು ಪೇಪರ್, ಇದು ಕಸ ಹಾಕಕ್ ನಾನ್ ಬಿಡಲ್ಲ, ನಾನು ವಾಪಸ್ ಮತ್ತೆ ಗಾಳಿಪಟನ ನನ್ನ ಹತ್ರನೇ ಎಳ್ಕೊಂತೀನಿ ಅಂತ ಹೇಳಿ ಹಂಗೋ ಹಿಂಗೋ ನಮ್ ಜೊತೆ ವಾದ ಮಾಡಿ ಕೊನೆಗೂ ಗಾಳಿಪಟ ತರ್ತೀನಿ ಅಂತ ಪ್ಲಾನ್ ಮಾಡಿ ಕಾರಲ್ಲೇ ಮರ್ತು ಬಂದಿದ್ದಾರೆ. ಅವರ ಗಾಳಿಪಟದ ಕತೆ ಒಂದು ಸೈಡ್ ಆದ್ರೆ, ಬೆಟ್ಟದ ಮೇಲೆ ಗಾಳಿ ಯಾವ ಫೋರ್ಸ್ ಅಲ್ಲಿ ಬೀಸ್ತಾ ಇತ್ತು ಅಂದ್ರೆ ನಾವು ತುದಿ ಮುಟ್ತೀವ ಅನ್ನೋದೇ ನಮಗ್ ಡೌಟ್ ಆಗಿತ್ತು. ಅಲ್ಲಿ ಬರ್ತಿದ್ದಂತ ಗಾಳಿ ಫೋರ್ಸ್ಗೆ ಇವ್ರ ಗಾಳಿಪಟದ ನೋವನ್ನೇ ಮರ್ತು ಎಂಜಾಯ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಗಾಳಿ ಫೋರ್ಸು ತುಂಬಾ ಇರೋದ್ರಿಂದ ಮಂಜು ಕೂಡ ಕವಿತಾ ಇತ್ತು. ಇಂತ ಬೆಟ್ಟದ ತುದಿಯಲ್ಲಿ ಮಂಜೇನಾದ್ರೂ ಬಂದ್ಬಿಟ್ರೆ ನಮ್ಗೆ ವಾಪಸ್ ಹೋಗ್ಲಿಕ್ಕೆ ದಾರಿನೇ ಗೊತ್ತಾಗಲ್ಲ. ಯಾಕಂದ್ರೆ ನಾವು ಬಂದಿರೋದು ಫಸ್ಟ್ ಟೈಮು. ರೆಗ್ಯುಲರ್ ಆಗಿ ಓಡಾಡಿದ್ರೆ ನಮ್ಗೆ ಆ ದಾರಿ ಗೊತ್ತಾಗತ್ತೆ. ಅಪರೂಪಕ್ಕೆ ಬಂದಾಗ ಮಂಜೇನಾದ್ರೂ ಈ ರೇಂಜಿಗೆ ಬಂದ್ಬಿಟ್ರೆ ನಾವು ದಾರಿ ಹುಡ್ಕೋದ್ರಲ್ಲೇ ಕಳೆದೋಗ್ಬಿಡ್ತೀವಿ. ನಾವು ಬೆಟ್ಟದ ಮೇಲೆ ಹೋಗ್ತಿದಂಗೆ ಮಂಜು ಆಲ್ರೆಡಿ ಕೌದ್ಬಿಟ್ಟಿತ್ತು. ನಮ್ಗೆ ಬೆಟ್ಟದಿಂದ ಯಾವ ವ್ಯೂ ಪಾಯಿಂಟ್ ಕೂಡ ನಮಗ್ ಕಾಣ್ಲಿಲ್ಲ. ಇನ್ನೇನ್ ಮಾಡೋದು, ಬರದ್ ಬಂದಿದೀವಿ, ಒಂದ್ ಒಳ್ಳೆ ಫೋಟೋ ತಗೊಂಡು ಬೇಗ ಇಳಿಯೋಣ ಅನ್ನೋಷ್ಟ್ರೊಳಗೆ ಗಾಳಿ ಮತ್ತೆ ಮಂಜು ಆಲ್ರೆಡಿ ಜೊತೆಗೆ ಬಂದ್ಬಿಟ್ಟಿದ್ದು. ನಾವು ಬೇರೆ ಫಸ್ಟ್ ಟೈಮ್ ಬಂದ್ಬಿಟ್ಟಿದೀವಿ, ನಮ್ಗೆ ಇಳಿಯೋ ರೂಟ್ ಗೊತ್ತಾಗಲ್ಲ. ಇನ್ನಿಲ್ಲಿದ್ರೆ ನಮ್ ಸೇಫ್ಟಿಗೆ ತುಂಬಾ ತೊಂದ್ರೆ ಅಂತ ಹೇಳಿ ನಾವು ಅಲ್ಲಿಂದ ಹೊರಟು. ಈ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡೋದನ್ನ ಮರಿಬೇಡಿ. ಮತ್ತೆ ನಿಮ್ ಸಪೋರ್ಟ್ ನನಗೆ ತುಂಬಾ ಮುಖ್ಯ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್.